ಹಾಯ್ ವೆಲ್ಕಮ್ ಟು ಮೈ ಟ್ಯೂಬ್ ಚಾನಲ್. ಸೊ EMI ಕಾನ್ಸೆಪ್ಟ್ ಒಂದು ಲೇಔಟ್ ಇದೆ, ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಈ ಥರ ನೋಡಿ, ಅಲ್ಲಿ ಪ್ರೊಸೆಸ್ ನೋಡ್ತಾ ಇದ್ದೀರಲ್ಲ, ಒಂದೊಂದು ಸೈಟ್ಗೆ ಯಾವ ಥರ ಅಂತ. ಸೊ ಲೇಔಟ್ ನೋಡಿ ಹೀಗಿದೆ. ಈಗ ರೆಡಿ EMI ಕಟ್ಟಿರೋ ಎಲ್ಲ ಈಗ ಕೊಡ್ತಾಯಿದ್ದೀವಿ. EMI ಬರೀ 2 ಲಕ್ಷ 3 ಲಕ್ಷ ಡೌನ್ ಪೇಮೆಂಟು, ಪ್ರತಿ ತಿಂಗಳು 5,000ದಿಂದ 10,000 ತನಕ EMI ಇದೆ. ತುಂಬ ಚೆನ್ನಾಗಿದೆ. ಬನ್ನಿ, ಹೋಯ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೇ. ಅವರು ಜೊತೆಗೆ ಬರ್ತಾರೆ, ಕರ್ಕೊಂಡು ಹೋಗಿ ಎಕ್ಸ್ಪ್ಲೇನ್ ಮಾಡ್ಕೊಂಬರೋಣ ನೀಟಾಗಿ. ಅವರು ಏನೇನು ಮ್ಯಾನೇಜರ್ ಏನೇನು ಹೇಳ್ತಾರೆ ಕೇಳಿ, ವಿತ್ ಮ್ಯಾಪು ಡಾಕ್ಯುಮೆಂಟು ಏನೆಲ್ಲ ಲೀಗಲ್ಗೆ ಏನೇನು ಬೇಕೋ ಎಲ್ಲ ತೊಗೊಂಬರ್ತಾರೆ. ವಿತ್ ಡಾಕ್ಯುಮೆಂಟು ಲೀಗಲ್ಲು ಪ್ರೊವೈಡ್ ಮಾಡ್ತಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ. ಒಂದ್ಸರಿ ಗೂಗಲ್ ಮ್ಯಾಪಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ ಏನೇನು ಬರುತ್ತೆ ಅಂತ. ಒಂದ್ಸರಿ ಗೂಗಲ್ ಮ್ಯಾಪಲ್ಲಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೀಟಾಗಿ, ಎಷ್ಟೆಷ್ಟು ದೂರ ಆಗುತ್ತೆ, ಎಷ್ಟೆಷ್ಟು ಡಿಸ್ಟೆನ್ಸ್ ಇದೆ ಅಂತ. ಒಂದ್ಸರಿ ಗೂಗಲ್ ಮ್ಯಾಪ್ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಹಾಯ್ ನಮಸ್ತೆ. ಸೊ ಇಲ್ಲಿ ನೋಡಿ ತೋರಿಸ್ತೀನಿ. ಇದೇ ಮೈಸೂರು. ಆ್ಯಕ್ಚುಲಿ ಇದು ಮೈಸೂರು, ಕುವೆಂಪು ನಗರ, ಶ್ರೀರಾಮ್ಪುರ, JP ನಗರ ಟು ಇದು ಏರ್ಪೋರ್ಟ್. ಆ್ಯಕ್ಚುಲಿ ಇದು ಏರ್ಪೋರ್ಟ್ ಹಿಂಭಾಗದಲ್ಲೇ ಬರುತ್ತೆ ನಮ್ಮ ಲೇಔಟು. TVS ಫ್ಯಾಕ್ಟ್ರಿ ಇಲ್ಲಿದೆಯಲ್ಲ, ಇದು ದಡದಳ್ಳಿ. ಈ ಕಡೆ ಇದು ರೋಡ್ ಇದೆ, ಹಿಂಗಿಂದ ಬಂದರೆ ಹಿಂಗೂ ರೋಡ್, ದಡದಳ್ಳಿ ಕಡೆ ರೋಡ್ ಇದೆ. ಸೊ ಅಲ್ಲಿಂದ TVS ಫ್ಯಾಕ್ಟ್ರಿ ಸಿಗುತ್ತೆ. TVS ಫ್ಯಾಕ್ಟ್ರಿ ಪಕ್ಕದಲ್ಲಿ ದೊಡ್ಡ ಕಾಣೆ ಅಂತ ವಿಲೇಜ್ ಇದೆಯಲ್ಲ, ಇಲ್ಲಿ ದೊಡ್ಡ ಕಾಣೆ ಅಂತ ವಿಲೇಜ್ ಇದೆ, ಅಲ್ಲೇ ನಮ್ಮ ಲೇಔಟ್ ಬರುತ್ತೆ. ಆ್ಯಕ್ಚುಲಿ ನೋಡಿ, ಏರ್ಪೋರ್ಟ್ ತುಂಬ ಹತ್ರ ನೋಡಿ. ಇಲ್ಲಿ ಏರ್ಪೋರ್ಟ್ ಇದೆ, ಇಲ್ಲಿ ಕಡ್ಕೋಳ ಆದಮೇಲೆ ದೊಡ್ಡ ಕಾಣೆ ಬರುತ್ತೆ ನೋಡಿ. ಇಲ್ಲಿ ದೊಡ್ಡ ಕಾಣೆ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಮ್ಯಾಪ್ ಮಾಡಿದೆಲ್ಲ, ಇಲ್ಲೇ ಸೈಟ್ ಬರೋದು ದೊಡ್ಡ ಕಾಣೆ. ಇದೇ TVS ಫ್ಯಾಕ್ಟ್ರಿ, ಇದೇ ಏರ್ಪೋರ್ಟ್ ಇದು ಕಡ್ಕೋಳ. ಅಲ್ಲಿ ಲೆಫ್ಟ್ ತಗೊಂಡು TVS ಫ್ಯಾಕ್ಟ್ರಿ ಹತ್ರ ರೈಟ್ ತಗೊಂಡು ಇಲ್ಲಿ ಬರುತ್ತೆ ರೋಡ್. ಅದು ಡೆವಲಪ್ ಆಗಿದೆ, ಮನೆಗಳೆಲ್ಲ ನೋಡ್ತಾ ಇದ್ದೀರಾ. ಡೈರೆಕ್ಟ್ ಒಂದೇ ರೋಡ್ ಆ್ಯಕ್ಚುಲಿ ನಮ್ಮ ಇದಕ್ಕೆ. ಸೊ ಲೈವಲ್ಲಿ ತೋರಿಸ್ತೀನಿ ಬನ್ನಿ. ಥ್ಯಾಂಕ್ ಯು. ಈಗ ಲೈವಲ್ಲಿ ಅವರೇ ಇದ್ದಾರೆ. ಸೊ ಹೋಯ್ತಾ ಅವ್ರನ್ನೇ ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡು, ಸುರೇಶ್ ಅಂತೇಳಿ ಅವರೇ ಮ್ಯಾನೇಜರು, ಅವರೇ ಫುಲ್ ಇನ್ಚಾರ್ಜು. ಅವ್ರ ಜೊತೆನೇ ಕೇಳ್ಬಿಡೋಣ ಬನ್ನಿ, ಎಲ್ಲ ಏನೇನು ಡೀಟೇಲ್ಸ್, ತುಂಬ ಹೆಚ್ಚಿನ ಮಾಹಿತಿ ಅವ್ರನ್ನೇ ಕೇಳ್ಬಿಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಳಿ ಸರ್, ನಿಮ್ಮ ಲೇಔಟ್ ಬಗ್ಗೆ ಏನು, ಹೇಗೆ, ಯಾವ ಲೇಔಟ್ ಬಗ್ಗೆ? EMI ಕಾನ್ಸೆಪ್ಟ್ ಹೇಳಿ ಸರ್ ಫಸ್ಟ್. ಓಕೆ ಸರ್, ನಾವು ಇದನ್ನ ನಮ್ಮ ಮೈಸೂರಲ್ಲಿ 4ನೇ ಪ್ರಾಜೆಕ್ಟ್ ಸರ್ ಇದು ಶುರು ಮಾಡಿರೋದು. EMI ಪ್ರಾಜೆಕ್ಟ್. 5ನೇ ಪ್ರಾಜೆಕ್ಟ್ ಬಂದ್ಬಿಟ್ಟು ಬೇರೆ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್. EMI ಹೇಳ್ಬಿಡಿ ಫಸ್ಟ್. ಹೌದು, EMI ಕಾನ್ಸೆಪ್ಟ್ ಅಲ್ಲಿ ಏನು ಅಂದ್ರೆ, ಇದು ಲೊಕೇಶನ್ ಬಂದ್ಬಿಟ್ಟು ಕಡ್ಕೋಳ ರೈಲ್ವೆ ಸ್ಟೇಷನ್ ಎದುರುಗಡೆ ಬರುತ್ತೆ. ಲೊಕೇಶನ್ ಎಲ್ಲ ಹಾಕಿದೀನಿ ಗೂಗಲ್ ಮ್ಯಾಪ್ ಅಲ್ಲಿ, ಡೋಂಟ್ ವರಿ. ಅಲ್ಲಿ ಬರುತ್ತೆ. ಕಾನ್ಸೆಪ್ಟ್ ಹೇಳ್ಬಿಡಿ, EMI ಎಷ್ಟು, ಏನು ಗ್ಯಾರಂಟಿ ಕೊಡ್ತೀರಾ? ನಮ್ಮ ಹತ್ರ ಸೈಟ್ ಮೆಜರ್ಮೆಂಟ್ ಬಂದ್ಬಿಟ್ಟು 20, 30, 30, 40 ಮತ್ತೆ 30, 50 3 ಸೈಜಸ್ ಸಿಗುತ್ತೆ. ಓಕೆ. ಮ್ಯಾಕ್ಸಿಮಮ್ ನಿಮಗೆ ಸಿಗೋದು ಈಸ್ಟ್ ಅಂಡ್ ವೆಸ್ಟ್. ಓಕೆ. ನಾರ್ತ್ ಸೌತ್ ಕಡಿಮೆ ಇದೆ ಒಟ್ನಲ್ಲಿ. ಓಕೆ. ಡೌನ್ ಪೇಮೆಂಟ್ 15 ಎಕರೆ ಪ್ಲಾನ್ ಇದು ಆಕ್ಚುಲಿ. ಓಕೆ. ಅದರಲ್ಲಿ ಇವಾಗ ನಾವು 3.5 ಎಕರೆನ ಕಮೆನ್ಸ್ ಮಾಡ್ತಾ ಇದೀವಿ, ವರ್ಕ್ ಆಗ್ತಾ ಇದೆ. ಓಕೆ. ಹೇಗೆ ಅಂದ್ರೆ, ಇದು ಪ್ರೊಸೀಜರ್ 2030ಗೆ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿಸ್ಕೊಳ್ತೀವಿ ಸರ್ ನಾವು. ಓಕೆ. 5,000 ರೂಪಾಯಿಂದ EMI ಶುರು ಆಗುತ್ತೆ. ಓಕೆ. ಹಾಗೇನೆ 30, 40 ಮತ್ತೆ 30, 50ಗೆ 3 ಲಕ್ಷ ಡೌನ್ ಪೇಮೆಂಟ್ ಮಾಡಿಸ್ಕೊಳ್ತೀವಿ. ನೀವು ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು, 30, 40 ಮಾಡ್ಕೋಬಹುದು, 30, 50 ಮಾಡ್ಕೋಬಹುದು. 3 ಲಕ್ಷ ಡೌನ್ ಪೇಮೆಂಟ್ ಇರುತ್ತೆ. ಮತ್ತೆ 10,000 ರೂಪಾಯಿಯಿಂದ ನಿಮ್ಗೆ EMI ಶುರು ಆಗುತ್ತೆ. ಇದು ಬಂದ್ಬಿಟ್ಟು DTCP ಅಪ್ರೂವ್ಡ್ ಲೇಔಟ್ ಸರ್ ಇದು. ಓಕೆ. ನಾವು ಇವಾಗ 3.5 ಎಕರೆಗೆ ಕೆಲಸ ಶುರು ಮಾಡಿದೀವಿ. ಅಲ್ಲಿ ಕೂಡ ಬುಕಿಂಗ್ ಮಾಡ್ಕೋಬಹುದು ನೀವು, ಇಲ್ಲ ಇನ್ನ ರೆಸ್ಟ್ ಆಫ್ ಏರಿಯಾನು ಮಾಡ್ಕೋಬಹುದು. ಔಟ್ ಆಫ್ ವಿಸಿಟಿಂಗ್ ಎಲ್ಲ ನಿಮ್ದೇ ಕಂಪನಿ ವೆಹಿಕಲ್ಸ್ ಇದೆ? ಹೌದು, ನಮ್ದೇ ವೆಹಿಕಲ್ ಇರುತ್ತೆ. ವಿತಿನ್ ಮೈಸೂರು ಸಿಟಿ ನಾವೇ. ಕಸ್ಟಮರ್ಗೆ ಲೊಕೇಶನ್ಗಳೆಲ್ಲ ಓಕೆ ಹೇಳಿ ನೋಡ್ಲಿ. ಆಮೇಲೆ ಫರ್ದರ್ ಏನ್ ಡಾಕ್ಯುಮೆಂಟ್ ಬೇಕು ಎಲ್ಲ ಲೀಗಲ್ ಕೊಡ್ತೀರಲ್ವಾ ಸರ್? ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಸರ್. ನಮ್ದು 4 ಸರ್ವೆ ನಂಬರ್ ಬರುತ್ತೆ. ಟೋಟಲ್ 15 ಎಕರ್ಸ್ 4 ಸರ್ವೆ ನಂಬರ್ ಬರುತ್ತೆ. ಕಸ್ಟಮರ್ ಎಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೋ ಅದೇ ಲೊಕೇಶನ್, ಅದೇ ಸರ್ವೆ ನಂಬರ್ ನಾವು ಇದು ಕೊಡ್ತೀವಿ, ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. 5,000 ರೂಪಾಯಿ ಮೆಂಬರ್ಶಿಪ್ ಇರುತ್ತೆ. ಅದನ್ನ ಪೇ ಮಾಡಿ ಬೇಕಾದ್ರೆ ಲೀಗಲ್ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಚೆಕ್ ಮಾಡಿಸ್ಕೊಂಡೆ ಡೌನ್ ಪೇಮೆಂಟ್ ಮಾಡಬಹುದು. ಓಕೆ ಸರ್. ಈಗ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಸೊ ಡೀಟೇಲ್ಸ್ ಕಾಲ್ ಮಾಡ್ತಾರೆ, ಅವ್ರಿಗೆ ಇನ್ಫಾರ್ಮೇಶನ್ ಕೊಡಿ ಸರ್.
ಖಂಡಿತ ನಮ್ಮ ಖಂಡಿತ ಚಾನಲ್ ಕಡೆ ಸರ್, ಬಂದರೆ ಕಮ್ಮಿ ಮಾಡಿಕೊಡಿ. 1400 ರೂಪಾಯಿ ಹೇಳ್ತಿದ್ರಲ್ಲ, ನಮ್ಮ ಚಾನಲ್ ಕಡೆ ಬಂದರೆ ದಯವಿಟ್ಟು ಕಮ್ಮಿ ಮಾಡಿಕೊಡಿ. ಖಂಡಿತ ಮಾಡ್ಕೊಳ್ಳೋಣ. ಈಗ ಈಗ ದಸರಾ ಸೀಸನ್ ಅಲ್ವಾ ಸರ್? ಹೌದು. ದಸರಾ ಸೀಸನ್ ಅಲ್ಲಿ ಖಂಡಿತ ಕಡಿಮೆ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ. ಓಕೆ ಸರ್, ಓಕೆ ಡನ್ ಸರ್. ಥ್ಯಾಂಕ್ ಯು ಸರ್. ಇನ್ಫಾರ್ಮೇಷನ್ಗೆ ಓಕೆ. ಕಾಲ್ ಮಾಡ್ತಾರೆ ನಿಮಗೆ, ಇನ್ಫಾರ್ಮೇಷನ್ ಖಂಡಿತ ಲೆವೆಲ್ ಖಂಡಿತ ತೋರಿಸ್ತಾ ಖಂಡಿತ. ಲೆವೆಲ್ ಎಲ್ಲ ಲೆವೆಲ್ ತೋರಿಸ್ತಾ ಇದೀವಲ್ಲ. ಓಕೆ ಡನ್ ಸರ್. ಓಕೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಕೇಳಿಸ್ಕೊಂಡ್ರಲ್ಲ ಎಲ್ಲ ಡೀಟೇಲ್ಸು ಅವ್ರು ಏನೇನು ಹೇಳಿದಾರೆಲ್ಲ ಅಂತ. ಸೊ ನಿಮ್ಗೆ ಏನೇ ಡೌಟ್ಸ್ ಬಂದರೂ ಲೀಗಲ್ ಡಾಕ್ಯುಮೆಂಟ್ ಕೊಡ್ತಾರೆ, ನಿಮ್ಮ ಲಾಯರ್ ಹತ್ರ ಒಪಿನಿಯನ್ ತೊಗೊಳ್ಳಿ. ಸೊ ಎಷ್ಟು ಏನು ಅಂತ A to Z ಎಲ್ಲ ಲೀಗಲ್ ಕೊಡ್ತಾರೆ ಲಾಯರ್ ಓಕೆ ಅಂದಮೇಲೆ ಡಾಕ್ಯುಮೆಂಟ್ ಓಕೆ ಅಂದಮೇಲೆ ಮೂವ್ ಮಾಡಿ. ನೀವು ಫಸ್ಟ್ ಆಫ್ ಆಲ್ ಲೊಕೇಶನ್ ವಿಸಿಟ್ ಮಾಡಿ. ಇಷ್ಟ ಆಗಬೇಕು ನಿಮಗೆ, ಆ್ಯಕ್ಚುಲಿ ಸೈಟ್ ಇಷ್ಟ ಆದರೆ ಸೊ ಫರ್ದರ್ ಮೂವ್ ಮಾಡಿ. ಮೆಂಬರ್ಶಿಪ್ಗೆ 5000 ರೂಪೀಸ್ ಇರುತ್ತೆ, ಮೆಂಬರ್ಶಿಪ್ ಅಂತ ತಗೋತಾರೆ 5000 ರೂಪೀಸ್. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಂಟ್ರಿ ಆಗುತ್ತೆ, ಅಗ್ರಿಮೆಂಟ್ ಇರುತ್ತೆ, ನೋಟ್ರಿ ಅಗ್ರಿಮೆಂಟು. ಸೊ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಮೆನ್ಷನ್ ಆಗಿರುತ್ತೆ. ಅದೆಲ್ಲ ಎಲ್ಲ ಡೀಟೇಲ್ಸ್ ಎಲ್ಲ ಲಾಯರ್ ಹತ್ರನೇ ತೋರಿಸ್ಕೋಬೋದು ನೀವು. ಈಗ ನೋಡಿ, ಒಬ್ಬರು ಕಸ್ಟಮರ್ ಬಂದಿದ್ದಾರೆ, ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಒಂದು 4-5 ಜನ ಕಸ್ಟಮರ್ ಇದ್ದರು. ಸೊ ವಿಡಿಯೋ ಮಾಡ್ತಾಯಿದ್ದೆ, ಬಂದು ಮಾತಾಡ್ತಾಯಿದ್ರು ಅವರೆಲ್ಲ ಸೈಟ್ ಬುಕ್ಕಿಂಗ್ ಮಾಡ್ಕೋತಾರೆ ಇವತ್ತೆಲ್ಲ. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನಮ್ಮ ಒಬ್ಬರು ಎಕ್ಸಿಕ್ಯೂಟಿವ್. ಸೊ ನೋಡಿ, ತುಂಬ ಜನ ಕಸ್ಟಮರ್, ದಸರಾ ಅಲ್ವಾ, ತುಂಬ ಜನ ಬಂದು ಹೋಗ್ತಾ ಇರ್ತಾರೆ. ಆ ಟೈಮಾಗ ನಾನು ಹೋಗಿದ್ದೆ, ಎಲ್ಲ ಲೈವಲ್ಲಿ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ನಾನು ಕೇಳಿಸ್ಕೊತಾ ಇದ್ದೆ. ಸೊ ತುಂಬ ಚೆನ್ನಾಗಿದೆ ಲೇಔಟ್, ತುಂಬ ಚೆನ್ನಾಗಿದೆ ಅಂತಿದ್ರು. ಸೊ ಬಂದು ಬುಕ್ ಮಾಡ್ಕೊಳ್ಳಿ. ಫಸ್ಟ್ ಲೊಕೇಶನ್ ವಿಸಿಟ್ ಮಾಡಿ, ಫ್ರೀ ವೆಹಿಕಲ್ ಇರುತ್ತೆ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ದಯವಿಟ್ಟು ಮೈ ರಿಕ್ವೆಸ್ಟ್. ಸೊ ಇಂತಿಂಥ ಒಳ್ಳೊಳ್ಳೆ EMI ಕಾನ್ಸೆಪ್ಟ್ ಲೇಔಟ್ ತೊಗೊಂಬರ್ತೀನಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಕಾಮೆಂಟ್ಸ್ ಹಾಕಿ. ನಂಬರ್ಗಳು ಡಿಸ್ಪ್ಲೇ ಆಗ್ತಾಯಿದೆ, ಯಾವ ನಂಬರ್ಗಾದ್ರು ಕಾಲ್ ಮಾಡಿ. ಸೊ ಅವರೆಲ್ಲ ಫರ್ದರ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಮೇಲ್ಗಡೆ ಡಿಸ್ಪ್ಲೇ ಆಗ್ತಿದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಿ. ಲೇಔಟ್ ತುಂಬ ಚೆನ್ನಾಗಿದೆ, ಮಾಡ್ಕೋಬೋದು ಅಂತ ಅನ್ನಿಸ್ತು ನನಗೆ. ತುಂಬ ಖುಷಿ ಆಯಿತು ಲೇಔಟ್ ನೋಡ್ಬಿಟ್ಟು. ನೀವೇ ಲೈವಲ್ಲಿ ನೋಡಿದ್ರಲ್ಲ, ವರ್ಕ್ ಬೇರೆ ಸ್ಟಾರ್ಟ್ ಆಗಿದೆ. ಸೊ ಥ್ಯಾಂಕ್ ಯು.